ಇಂದು ದೇಶಾದ್ಯಂತ 27ನೇ ಕಾರ್ಗಿಲ್ ವಿಜಯ ದಿನವನ್ನು ಆಚರಿಸಲಾಗುತ್ತಿದೆ. ದ್ರಾಸ್ನಲ್ಲಿ ಏರ್ಪಡಿಸಲಾಗಿದ್ದ ಪ್ರಧಾನ ಕಾರ್ಯಕ್ರಮದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪಾಲ್ಗೊಂಡಿದ್ದರು. ಈ ವೇಳೆ 1999ರ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ವೀರ ಸೈನಿಕರಿಗೆ ಅವರು ಗೌರವ ನಮನವನ್ನು ಸಲ್ಲಿಸಿದರು. ನಿನ್ನೆ ಅವರು 1999ರ ಕಾರ್ಗಿಲ್ ಯುದ್ಧದಲ್ಲಿ ಭಾಗಿಯಾಗಿದ್ದ ಮಾಜಿ ಸೈನಿಕರು ಹಾಗೂ ಸೇನಾ ಸಿಬ್ಬಂದಿಯ ಕುಟುಂಬ ವರ್ಗದವರ ಗೌರವಾರ್ಥ ಏರ್ಪಡಿಸಲಾಗಿದ್ದ ಶೌರ್ಯ ಸಂಧ್ಯಾ ಹಾಗೂ विजय भोज कार्यक्रमದಲ್ಲಿ ಪಾಲ್ಗೊಂಡಿದ್ದರು. और घुसपैठ जैसे हथकंडे अपनाते हैं. उन्होंने कहा कि उन्हें पूरा विश्वास है कि भारतीय सेना ऐसे हर चुनौती का सामना करने के लिए पूरी तरह तैयार है. ಈ ವೇಳೆ ರಾಜನಾಥ್ ಸಿಂಗ್ ಭಾರತೀಯ ಸೇನೆಯು ಎಂಥವುದೇ ಸನ್ನಿವೇಶಗಳನ್ನು ಎದುರಿಸಲು ಸನ್ನದ್ಧವಾಗಿದೆ. ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಹಾಗೂ ತರಬೇತಿಯೊಂದಿಗೆ ಭಾರತೀಯ ಸೇನೆಯು ಸಂಪೂರ್ಣ ಸಜ್ಜುಗೊಂಡಿದ್ದು ಮುಂದಿನ ದಿನಗಳಲ್ಲಿ ವಿಶ್ವದ ಅತ್ಯಂತ ಪ್ರಬಲ ಸೇನೆಗಳಲ್ಲಿ ಒಂದು ಎನಿಸಿಕೊಳ್ಳಲಿದೆ ಎಂದು ಹೇಳಿದರು. ಇದೇ ವೇಳೆ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ವೀರ ಸೈನಿಕರ ಶೌರ್ಯ ಬಲಿದಾನಗಳನ್ನು ಸ್ಮರಿಸಿದ ರಕ್ಷಣಾ ಸಚಿವರು ದೇಶ ರಕ್ಷಕರ ಶೌರ್ಯ ಬಲಿದಾನಗಳನ್ನು ದೇಶ ಎಂದೆಂದಿಗೂ ಮರೆಯಲು ಸಾಧ್ಯವಿಲ್ಲ. ಎಲ್ಲಿಯವರೆಗೆ ದೇಶಭಕ್ತ ಸೈನಿಕರ ರಕ್ಷಣೆ ಈ ದೇಶಕ್ಕೆ ಇರುತ್ತದೋ ಅಲ್ಲಿಯವರೆಗೆ ಯಾರೊಬ್ಬರು ಭಾರತವನ್ನು ಕೆಟ್ಟ ದೃಷ್ಟಿಯಿಂದ ನೋಡಲು ಸಹ ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟರು. अधिक मॉडर्न वेपन्स, नेक्स्ट जनरेशन फाइटर एयरक्राफ्ट, सबमरीन्स और मिसाइल्स बनाने के लिए कार्य करते रहेंगे. लेकिन साथियों, सिर्फ सरकार के प्रयास से ही यह पर्याप्त नहीं है. राष्ट्र की सुरक्षा सिर्फ सीमाओं पर तैनात जवानों का काम नहीं है, यह हर नागरिक का कर्तव्य है. और कारगिल ने हमें दिखाया है कि जब देश पर संकट आया तो जाति, धर्म, क्षेत्र और भाषा की सारी दीवारें अपने आप ढह गई. यह भावना, यह एकता हमारी सबसे बड़ी ताकत है. साथियों, मैं सरकार की तरफ से यह आश्वस्त करना चाहता हूं कि भारत के सैनिकों का कल्याण और हमारे राष्ट्र की सुरक्षा हमारी सबसे पहली यह प्राथमिकता है. वह समय गया जब दिल्ली में बैठे हुए लोग सेना को प्राथमिकता नहीं देते थे. आज दिल्ली में भी वैसे लोग बैठे हुए हैं जो भारत की सुरक्षा के लिए सेना को घर में घुसकर मारने की भी खुली छूट दे देते हैं.